ಇದೇ ನಮ್ಮ ಶಹಾಬಾದ್ನ ಪರ್ಸಿಗಣಿ. ಇಲ್ಲಿಂದಲೇ ಹೊರತೆಗೆದ ನಮ್ಮ ಶಹಾಬಾದ್ ಪರ್ಸಿಗಳನ್ನ ಅದೆಷ್ಟೋ ಸಾವಿರಾರು ರೈಲ್ವೆ ನಿಲ್ದಾಣಗಳಲ್ಲಿ, ಪುರಾತನ ದೇವಾಲಯಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನೆಲ ಹಾಸಿನ ಹಾಗೆ ಬಳಸಿರೋದನ್ನ ನೀವು ನೋಡಿರ್ತೀರ. ಇದ್ಯಾವುದೋ ನಾರ್ಮಲ್ ಕಲ್ಲಲ್ಲ. ಭೂ ವಿಶೇಷಜ್ಞರ ಪ್ರಕಾರ ಅದೆಷ್ಟೋ ವರ್ಷಗಳ ಕೆಳಗೆ ಜ್ವಾಲಾಮುಖಿಯಿಂದ ಹೊರಬಂದ ಲಾವ ತಣ್ಣಗಾಗಿ ಆದ ಕಲ್ಲುಗಳು. ಈ ಕಲ್ಲಿನ ಇನ್ನೊಂದು ಐತಿಹಾಸಿಕ ಮಹತ್ವ ಹೇಳಬೇಕು ಅಂದ್ರೆ, ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯವರ ಕಾಲದಲ್ಲಿ ಅದೆಷ್ಟೋ ಶಿಲಾಶಾಸನಗಳನ್ನ ಕೆತ್ತಲು ಹಾಗೂ ಶಿಲ್ಪ ಕಲೆಗಳಿಗಾಗಿ ಈ ಕಲ್ಲನ್ನ ಬಳಸಲಾಗಿತ್ತು. ಅಂದ್ರೆ ಗುಪ್ತ ಕಾಲದಲ್ಲೇ ಭೂಗರ್ಭದಲ್ಲಿ ಅಡಗಿದ ಈ ಕಲ್ಲಿನ ಮಾಹಿತಿ ನಮ್ಗಿತ್ತು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ತೀವಿ. ಮುಂದೆ ಇವುಗಳನ್ನೇ ಆಧಾರವಾಗಿಟ್ಕೊಂಡು ಬ್ರಿಟಿಷರು 1870ರ ಆಸುಪಾಸಿನಲ್ಲಿ ಭೂಗರ್ಭದ ಸಂಶೋಧನೆಯನ್ನು ನಡೆಸ್ತಾರೆ. ಆಗ್ಲೇ ಶಾಬಾದಿನ ಅಕ್ಕಪಕ್ಕದಲ್ಲಿ ವಾಡಿ, ಸೇಡಂ, ಚಿತ್ತಾಪುರ ಹಾಗೂ ತಾಂಡೂರ್ ವರೆಗೂ ಇಷ್ಟೊಂದು ಲೈಮ್ ಸ್ಟೋನ್ ಡಿಪಾಸಿಟ್ ಸಿಗುತ್ತೆ ಅಂದ್ರೆ ಈ ಬೆಲ್ಟೇ ಒಂದು ಮೈನಿಂಗ್ ಕ್ಲಸ್ಟರ್ ಆಗಿ ಮಾರ್ಪಾಡು ಹೊಂದುತ್ತೆ. ಹಾಗೂ ಇಲ್ಲಿಂದಲೇ ರೈಲು ಮಾರ್ಗವೊಂದು ಹಾದು ಹೋಗುತ್ತೆ. ಮೋಸ್ಟ್ಲಿ ಈ ರೈಲು ಮಾರ್ಗ ಬಂದ ನಂತರವೇ ಅಂದಿನ ಭಾರತದ ಎಲ್ಲಾ ರೈಲ್ವೆ ನಿಲ್ದಾಣಗಳ ಫ್ಲೋರಿಂಗ್ ಇದೇ ಶಹಾಬಾದ್ ಪರ್ಸಿಗಳದ್ದಾಗಿದೆ. ಈ ಕಲ್ಲು ಈಸಿ ಟು ಕಟ್, ಕಡಿಮೆ ಬೆಲೆ ಹಾಗೂ ಹೆಚ್ಚು ತಾಳಿಕೆ ಬರೋದ್ರಿಂದ ಇದರ ಬೇಡಿಕೆ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಸಹ ಹೆಚ್ಚಿತು. ಅದು ಬಡವನ ಮನೆಯಾಗಿರಲಿ, ದೇವಾಲಯದ ಪ್ರಾಂಗಣವಾಗಿರಲಿ ಅಥವಾ ಸರ್ಕಾರಿ ಕಚೇರಿಗಳಾಗಿರಲಿ, ಎಲ್ಲೆಡೆಯಲ್ಲಿಯೂ ಶಹಾಬಾದ್ ಪರ್ಸಿಗಳೇ ರಾರಾಜಿಸತೊಡಗಿದವು. 200 ವರ್ಷಗಳಿಂದ ತನ್ನ ಒಡಿಲನ್ನೇ ಬರಿದು ಮಾಡಿಕೊಂಡು ದೇಶ ವಿದೇಶಗಳಿಗೆ ಸಂಪನ್ಮೂಲ ಕೊಡ್ತಾ ಇರುವ ಈ ಊರುಗಳು ಹಾಗೂ ಇಲ್ಲಿಯ ಡೆವಲಪ್ಮೆಂಟ್ ಕುರಿತು ನಿಮ್ಗೆ ಗೊತ್ತಿರೋದನ್ನ ಕಮೆಂಟ್ ಮಾಡಿ.